ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 4. ಸಂಡೇ ಟೈಮ್ ಜಾಸ್ತಿ ನಿದ್ದೆ ಬರುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದೆ. ಸಮಯ 8:30 ಆಗಿತ್ತು. ನಮ್ಮ ಹುಡುಗಿ ವಿಡಿಯೋ ಕಾಲ್ ಮಾಡಿದ್ದು. ಏನ್ ಮಾಡ್ತಿದ್ಯಾ ಮುದ್ದು ಅಂದ್ಲು. ಏನಿಲ್ಲ, ಈಗ ಎದ್ದೆ ಸುಮ್ನೆ ಕೂತಿದ್ದೀನಿ ಅಂದೆ. ಟಿಫನ್ ಆಯ್ತಾ ಅಂದ್ಲು. ಇಲ್ಲ ಮಾಡ್ಬೇಕು ಅಂದೆ. ನಾನೀಗ ತಿಂತಿದ್ದೀನಿ, ಮಾಡು ಅಂದ್ಲು. ತಿನ್ನು ಮುದ್ದು. ಸರಿ, ನಮ್ಮ ಮನೆಗೆ ನೆಂಟರು ಬರ್ತಿದ್ದಾರೆ, ಚಿಕನ್ ತರ್ಬೇಕಂತ ಅಮ್ಮ ಹೇಳಿದ್ರು. ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂದೆ. 2 ಸೆಕೆಂಡ್ ಏನು ಮಾತಾಡ್ಲಿಲ್ಲ. ಚಿನ್ನು ಮಾತಾಡು ಅಂದೆ. ಬೇಜಾರಲ್ಲೇ ಸರಿ ಓಕೆ ಅಂದ್ಲು. 9-12 ನಿಮಿಷ ಆಗಿದ್ದು. ಚಿಕನ್ ತಂದು ಮನೆಗೆ ಇಟ್ಟು ಸರಿ ಈಗ ಕಾಲ್ ಮಾಡೋಣ ಅಂತ ಅನ್ಕೋತಿದ್ದೆ. ನಮ್ಮ ಹುಡುಗಿನೇ ಕಾಲ್ ಮಾಡಿದ್ಲು. ಚಿಕನ್ ತಂದ್ಯಾ ಅಂದ್ಲು. ಹಾ ತಂದೆ ಅಂದೆ. ಟಿಫನ್ ಆಯ್ತಾ ಅಂದ್ಲು. ಇನ್ನೂ ಇಲ್ಲ, ಈಗ ತಿನ್ಬೇಕು ಅಂದೆ. ಸರಿ ತಿನ್ನು, ಟಿಫನ್ ತಿನ್ಬೇಕಾದ್ರೆ ಮಾತಾಡಲ್ವಲ್ಲ ಯಜಮಾನ್ರು, ನಾನು ಆಮೇಲೆ ಮಾಡ್ತೀನಿ ಅಂತ ಫೋನ್ ಇಟ್ಲು. ಮನೆಗೆ ನೆಂಟರು ಬಂದ್ರು. ಚಿಕ್ಕಪ್ಪ ಸಂಕೋಚ ಪಟ್ಕೋಬೇಡಿ, ತಿನ್ನಿ. ಅಮ್ಮ ಚಿಕ್ಕಪ್ಪಂಗೆ 1-2 ಪೀಸ್ ಹಾಕೋ. ಫೋನ್ ಬಂತು, ರಿಸೀವ್ ಮಾಡಿದೆ. ಚಿಕ್ಕಮ್ಮ ನಿಮ್ಗೇನಾದ್ರು ಬೇಕಾ? ಅಯ್ಯೋ ತಿನ್ನಿ ಚಿಕ್ಕಮ್ಮ. ಹಾ ಹೇಳು. ನೀನು ಫೋನ್ ಮಾಡ್ಬೇಕು ಅನ್ಸೋದೇ ಇಲ್ಲ ಅಲ್ಲ, ಬಿಸಿ ಪರ್ಸನ್ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು. ಆಮೇಲೆ ಮಾಡೋಣ, ನೆಂಟರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಬಸ್ ಸ್ಟಾಪ್ಗೆ ಬಿಟ್ಟು ಮನೆಗೆ ಬಂದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದ. ಏನೋ ಮಗ ಜಗಳ ಮಾಡ್ಕೊಂಡೇನೋ ನಿಮ್ಮ ಹುಡುಗಿ ಜೊತೆ? ಇಲ್ಲ ಮಗ, ಯಾಕೋ? ಸ್ಟೇಟಸ್ ನೋಡು ಅಂದ. ನೋ ಮ್ಯಾಟರ್ ಹೌ ಬಿಸಿ ಎ ಪರ್ಸನ್ ಡೇ ಮೇ ಬಿ, ಇಫ್ ದೇ ರಿಯಲಿ ಕೇರ್ ದೇ ವಿಲ್ ಆಲ್ವೇಸ್ ಫೈಂಡ್ ಎ ಟೈಮ್ ಫಾರ್ ಯು. DP ಬೇರೆ ರಿಮೂವ್ ಮಾಡಿದಾಳೆ. ಟಕ್ ಅಂತ ಫೋನ್ ಮಾಡಿದೆ, ಕಾಲ್ ಕಟ್ ಮಾಡಿದ್ಲು. 7 ಸೆಕೆಂಡ್ ಆದ್ಮೇಲೆ ಒಂದು ಮೆಸೇಜ್ ಬಂತು. ಏನಪ್ಪಾ ಬಿಸಿ ಪರ್ಸನ್, ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಲ್ವಾ? ಇಲ್ಲ ಚಿನ್ನು, ನೆಂಟರು ಬಂದಿದ್ರು ಅದಕ್ಕೆ ಅಂತ ರಿಪ್ಲೈ ಮಾಡಿದೆ. ನಮ್ಮನೆಗೂ ನೆಂಟರು ಬಂದಿದ್ದಾರೆ, ಮತ್ತೆ ನಮ್ಮ ಮಾವನ್ ಮಗನೂ ಬಂದಿದ್ದಾನೆ. ನಾವೆಲ್ಲ ಶಾಪಿಂಗ್ ಹೋಗ್ತೀವಿ, ಈಗ ನಾಳೆ ಕಾಲ್ ಮಾಡ್ತೀನಿ ಬಿಸಿ ಪರ್ಸನ್ ಬಾಯ್ ಅಂತ ಮೆಸೇಜ್ ಹಾಕಿದ್ಲು. ಮಾವನ್ ಮಗ ಅಂತ ಅವಳೆ ಇದೆಲ್ಲ ಊರ್ಸ ಕೇಳ್ತಿದ್ದಾಳೆ ಅಷ್ಟೇ. ನಿಜ ಆಗಿದ್ರ ಇದೇ ತರ ಇನ್ನೂ ಸ್ಟೋರೀಸ್ ಇದೆ. ಯಾರೆಲ್ಲ ಲವಲ್ ಇದ್ರು ಅವರೆಲ್ಲ ಸಿಂಗಲ್ಸ್ಗೆ ಶೇರ್ ಮಾಡಿ ಹೇಳಿ. ಮಗ ಲವಲ್ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.